ಒಂದು 2-3 ವಿಚಾರ ನಿಮ್ಗೆ ಹೇಳ್ಬೇಕು. ಕಟ್ಟಡಕ್ಕೆ ಅನುದಾನ ಕೇಳಿದ್ರಿ ನೀವು. ಹನುಮಂತ ಅಗ್ಗ ತಿಂತ ಇದ್ರೆ ಪೂಜಾರಿ ಶಾವಿಗೆ ಕೇಳಿದಂತೆ. ಗುಂಡಿ ಮುಚ್ಚಕ್ಕೆ ಕಾಸಿಲ್ಲ ಇವಾಗ. ರೋಡಲ್ಲಿ ಅಂಬೋ ಅಂತ ಓಡಾಡ್ತಾ ಇದ್ದೀವಿ. 5 ಕೋಟಿ ಅಂತ ಕೃಷ್ಣ. ಅದು ಏನು MLA ನೀವೇ, ಮಿನಿಸ್ಟ್ರು ನೀವೇ, ಮುಖ್ಯಮಂತ್ರಿನೂ ನೀವೇ. ಅದಕ್ಕೆ MLA ಆಗಿದ್ದೀನಿ. ಸರ್ಕಾರದಿಂದ ನಾನು ಕೇಳ್ತೀನಿ, ಸರ್ಕಾರ ಕೊಡ್ಬೋದು ಅನಿಸ್ತದೆ ಸಮುದಾಯ ಭವನಕ್ಕೆ. ಸೊ ಈ ವರ್ಷದಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನ ಅಲ್ಲಿ ಅವಶ್ಯಕತೆ ಅವಕಾಶ ಇದ್ರೆ 100% ಕೊಡ್ತೀವಿ. 1 ಕೋಟಿ ರೂಪಾಯಿ. ಮಂತ್ರಿ ಆದ್ಮೇಲೆ ಇನ್ನೊಂದು 2 ಕೋಟಿ ಕೊಡ್ತೀವಿ. ಮುಖ್ಯಮಂತ್ರಿ ಆದ್ಮೇಲೆ ಇನ್ನು 2 ಕೋಟಿ ಕೊಡ್ತೀವಿ. ಅಲ್ಲ 3 ಬರ್ದಿದ್ರು. ನೀನೇ ಬರ್ದಿರೋದಪ್ಪ ಅಲ್ಲಿ ಗಮನ ಕೊಡ್ಬೋದು. ಹಾ, ಅದಕ್ಕೆ ದುಡ್ಡು ಕೇಳ್ತೀನಿ ಅಂದ್ರೆ ನಾನು ಆಗಕ್ಕೆ ಹೋಗಿಲ್ಲ. ಮಂತ್ರಿ ನನಗೆ ಯಡಿಯೂರಪ್ಪ ಕೇಳಿದ್ರು ಮಂತ್ರಿ ಆಗ್ಬೇಕಂತೇಳಿ. ಕಳೆದ ಸರಿ ನಮ್ಮ ಸರ್ಕಾರ ಬಂದಾಗ ಕರೆದ್ಬಿಟ್ಟು, ಸರ್ ನಿಮ್ಮಿಷ್ಟ ಅಂತ ಹೇಳಿದೆ. ಇಲ್ಲ, ಈ ಬೆಂಗಳೂರಲ್ಲಿ 7 ಜನ ಮಿನಿಸ್ಟರ್ ಕೊಡ್ತಾ ಇದ್ದೀವಿ, ಜಾಸ್ತಿ ಆಗ್ತದೆ, ಸ್ವಲ್ಪ ಕಷ್ಟ ಅದು. ಬೇಡ ಬಿಡಿ ಸರ್, ನನಗೆ ಒಂದು 500 ಕೋಟಿ ಗ್ರಾಂಟ್ ಕೊಡಿ ಸರ್. ಕೊಟ್ಟರು 500 ಕೋಟಿ ಗ್ರಾಂಟ್ ಕೊಟ್ಟರು. ಅವತ್ತೇ ಯಲಾಂಗದಲ್ಲಿ ಎಲ್ಲೆಲ್ಲಿ ಬೇಕು ಎಲ್ಲ ಡೆವಲಪ್ಮೆಂಟ್ ರೋಡ್ ಮಾಡಿ ಎಲ್ಲ ಮಾಡಬೇಕಾಗದು. ನಾನು ಮಂತ್ರಿ ಅನ್ನೋದಕ್ಕಿಂತನೂ ನನ್ನ ಕ್ಷೇತ್ರ ಜನ ಕೆಲಸ ಮಾಡ್ತಾರೆ ಅಂದರೆ ಸಾಕು ನನಗೆ. ಯಾಕಂದರೆ ಪರ್ಮನೆಂಟಾಗಿ ನಾನೇನು MLA ಆಗಿರ್ತೀನಿ ಅಂತಿಲ್ಲ, ಯಾವತ್ತೊಂದು ದಿನ ಸಾಕಾಗ್ಬಿಡ್ತೀನಿ. ಆವತ್ತು ಗೊತ್ತಾಗ್ತದೆ ನಿಮಗೆ ನನ್ನ ಬೆಲೆ ಮತ್ತು ನೆಕ್ಸ್ಟ್ MLA ಆಗೋರಂಥ ಬೆಲೆ. ನಿಂತು ತೂಕ ಹಾಕ್ತೀರಿ ಯಾರ್ಯಾರು ಅಂತೇಳಿ. ಇವತ್ತು ನಮ್ಮ ಕುಂಬಣ್ಣವರೇ ಹೇಳಿದ್ರು, ಅದೆಲ್ಲ ಹೋಗಿದ್ದೀವಿ MLA 2 ಎಕರೆ ಕೊಡ್ತೀನಿ ಅಂತ ಹೇಳಿ ಕ್ಯಾನ್ವಾಸ್ ಮಾಡುವಂತಂದ್ರು. ನೀವು ಹಂಗೆ ಮಾಡಿಲ್ಲ, ಹೇಳಿದ ಪ್ರಕಾರ ಜಾಗ ಕೊಟ್ಟಿದ್ದೀರಿ ಅಂತೇಳಿ. ನನಗೇನಾದರೂ ಒಂದು ಹೇಳಿದ್ರೆ, ಒಂದ್ಸರಿ ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ನಾನು ತೀವ್ರವಾದಂಥ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಯಾವ್ದಾನ ಇಟ್ಕೊಂಡು ಸರ್ಕಾರ ನನಗೇನು, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಮುಖ್ಯಮಂತ್ರಿಗಳ ಹತ್ರನೂ ಹೋಗ್ತೀನಿ, DCM ಅವ್ರ ಹತ್ರನೂ ಹೋಗ್ತೀನಿ. ನನಗೆ ಗ್ರಾಂಟ್ ಬೇಕು ಅಂತ ಹೇಳ್ತೀನಿ. ಅವರು ಅದೇ ಹೇಳಿದ್ರು, ಬೇರೆಯವ್ರಿಗೆ ಇಲ್ಲ, ಇದಪ್ಪ ಕೊಡ್ತೀನಿ ಸ್ವಲ್ಪ ಇದೆ ಅಂತ ಹೇಳ್ತಾರೆ. ಇವತ್ತೊಂದು ಸ್ವಲ್ಪ ಅನುದಾನ ಬರ್ಬೋದು, 1 ಕೋಟಿ ರೂಪಾಯಿ. ನಾನು ಫೈನಾನ್ಸ್ ಅವ್ರು ಕೇಳ್ಕೊಂಡು ದುಡ್ಡು ಕೊಡ್ಬೋದಾ ಸಮುದಾಯ ಭವನಕ್ಕೆ ಅಂದರೆ 100% ನಾನು 15 ದಿನದಲ್ಲೇ 1 ಕೋಟಿ ಪ್ರಸ್ತಾವನೆ ಕಳಿಸ್ತೀನಿ. ಒಂದು ಸಮುದಾಯ ಭವನ ಅಥವಾ ಪ್ರಾರಂಭ ಮಾಡ್ಬೋದು. ಅದು ಹೇಳೋಕ್ಕೂ ಜೈ ಅಂದೇ ಇಲ್ಲ.